ನಾಳೆ ಕರ್ನಾಟಕದ ಮೈತ್ರಿ ಪಕ್ಷಗಳ ಪಾಲಿಗೆ ಅತ್ಯಂತ ಮಹತ್ವದ ದಿನ. ಯಾಕಂದ್ರೆ ಬಿಜೆಪಿಯವರಿಗೆ ಪ್ರಧಾನಿ ಮೋದಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಹುಮ್ಮಸ್ಸು ಒಂದು ಕಡೆ ಆದ್ರೆ, ಜೆಡಿಎಸ್ನವರಿಗೆ ಮೋದಿಯವರು ನಮ್ಮ ಪರವೂ ಕೂಡ ಮತ ಕೇಳೋದಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಜೋಶ್ ಸೇರಿಕೊಂಡಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದೇ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ಹಾಲಿ ಮಾಜಿ ಪ್ರಧಾನಮಂತ್ರಿಗಳ ರಾಜಕೀಯ ಸಂಗಮ ನಡೆಯಲಿಕ್ಕಿದೆ, ಸಮಾಗಮ ನಡೆಯೋದಿದೆ. ಹೇಗಿದೆ ಮೋದಿ ಅವರ ಸ್ವಾಗತಕ್ಕೆ ಮಿತ್ರ ಪಕ್ಷಗಳ ಸಿದ್ಧತೆ, ಯಾವ ಸ್ವರೂಪದಲ್ಲಿ ಮೋದಿಯವರನ್ನ ಸ್ವಾಗತಿಸೋದಕ್ಕೆ ಇವರು ಸಜ್ಜಾಗಿ ನಿಂತಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡಿ. ಮೈಸೂರು ಹಾಗೂ ಕರ್ನಾಟಕ ರಾಜ್ಯದ ಸಮಸ್ತ ನಾಗರಿಕ ಬಂಧುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಇಲ್ಲಿವರೆಗೂ 5 ಸಲ ಪ್ರಧಾನಿ ಮೋದಿ ಮೈಸೂರಿಗೆ ಭೇಟಿ ಕೊಟ್ಟಿದ್ರು. ಈಗ 6ನೇ ಸಲ ಮತ್ತೆ ಮೈಸೂರಿನ ಜನತೆಯನ್ನ ಉದ್ದೇಶಿಸಿ ಭಾಷಣ ಮಾಡಲು ಮೈಸೂರಿಗೆ ಮೋದಿ ಬರ್ತಿದ್ದಾರೆ. ಬರೀ ಮೈಸೂರಷ್ಟೇ ಅಲ್ಲ, ದಕ್ಷಿಣ ಕನ್ನಡದ ಜನರನ್ನ ಉದ್ದೇಶಿಸಿ ಮಾತನಾಡಲು ಮೋದಿ ಬರ್ತಿದ್ದಾರೆ. ಈ ಸಲ ಅಭಿವೃದ್ಧಿ ಮಂತ್ರದ ಜೊತೆ ಎನ್ಡಿಎ ಗೆಲ್ಲಿಸಿ ಅಂತ ಮತದಾರರ ಮನಗೆಲ್ಲೋಕೆ ಮೋದಿ ಬರ್ತಿದ್ದಾರೆ. ಭವ್ಯವಾದಂಥ ರೋಡ್ ಶೋ ಪ್ರಾರಂಭ ಆಗಲಿಕ್ಕಿದೆ. ಅದಕ್ಕಾಗಿ ಈ ನಾರಾಯಣ ಗುರುಗಳ ವೃತ್ತ ಅದನ್ನು ಏನಾದರೂ ಅದರಲ್ಲಿ ಕೆಲವಾರು ವ್ಯವಸ್ಥೆಗಳು ಸರಿಪಡಿಸುವಂಥದ್ದು, ಅದರಲ್ಲಿ ಕರಾವಳಿಯ ವಿಶೇಷವಾಗಿರುವಂಥ ಹುಲಿ ವೇಷದಿಂದ ಹಿಡಿದು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ರೀತಿಯಲ್ಲಿ ಅದನ್ನು ಪ್ರಧಾನಮಂತ್ರಿಗಳಿಗೆ ತೋರಿಸಿಕೊಡುವಂಥ ಕಾರ್ಯಗಳನ್ನು ನಾವು ಅದರಲ್ಲಿ ಮಾಡಲಿಕ್ಕಿದ್ದೇವೆ. ಮಧ್ಯಾಹ್ನ 3:30ಕ್ಕೆ ಮೈಸೂರು ಮಂಡಕಳ್ಳಿ ಏರ್ಪೋರ್ಟ್ಗೆ ಮೋದಿ ಬರ್ತಾರೆ. ಸಂಜೆ 4:10 ಮೈಸೂರು ಮಹಾರಾಜ ಮೈದಾನಕ್ಕೆ ಮೋದಿ ಆಗಮನ ಆಗಲಿದೆ. ಸಂಜೆ 4:15ಕ್ಕೆ ಮಹಾರಾಜ ಮೈದಾನದ ಸಮಾವೇಶದಲ್ಲಿ ಬಿಜೆಪಿ ಜೆಡಿಎಸ್ ಪರ ಮತಯಾಚನೆ ಮಾಡಲಿದ್ದಾರೆ. ಸಂಜೆ 5:30ಕ್ಕೆ ಮತದಾರ ಸಮಾವೇಶ ಮುಗಿಸಿ ಮಂಗಳೂರಿಗೆ ಪ್ರಯಾಣ ಬೆಳೆಸಲಿರುವ ಪ್ರಧಾನಿ ಮೋದಿ ಸಂಜೆ 6:45ಕ್ಕೆ ಮಂಗಳೂರು ಏರ್ಪೋರ್ಟ್ಗೆ ಮೋದಿ ಆಗಮಿಸುವ ನಿರೀಕ್ಷೆ ಇದೆ. ಮಂಗಳೂರಿಗೆ ಬರಲಿರುವ ಮೋದಿ ರಾತ್ರಿ 7:45ಕ್ಕೆ ಲೇಡಿ ಹಿಲ್ ನಾರಾಯಣಗುರು ವೃತ್ತದಿಂದ ರೋಡ್ ಶೋ ಮಾಡಲಿದ್ದು, ರಾತ್ರಿ 8:15ಕ್ಕೆ ನವಭಾರತ್ ಸರ್ಕಲ್ನಲ್ಲಿ ರೋಡ್ ಶೋ ಅಂತ್ಯಗೊಳಿಸಲಿದ್ದಾರೆ. ಒಂದೇ ವೇದಿಕೆಯಲ್ಲಿ ಪ್ರಧಾನಿ ಮೋದಿ, ದೇವೇಗೌಡ. ದೇಶದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಜಂಟಿ ಸಮಾವೇಶ. ಅಂತ ಒಂದು ಸನ್ನಿವೇಶ ಈ ರಾಷ್ಟ್ರದ ಕಾಂಗ್ರೆಸ್ ಮುಖಂಡರು ನನಗೆ ತಗೊಂಡು ದಯಮಾಡಿ ಚಿಂತೆ ಮೋದಿಯವರು 10 ವರ್ಷ ಈ ರಾಷ್ಟ್ರದ ಮಹಾಜನತೆ ಒಬ್ಬ ನಾಯಕ ಮೋದಿಯವನ್ನ ಬಿಟ್ಟರೆ INDA ತೋರಿಸ್ತೀನಿ. ಮೋದಿಯವರು ಕೊಟ್ಟ ಪ್ರೀತಿ ವಿಶ್ವಾಸವನ್ನ ಕಾಂಗ್ರೆಸ್ನವರು ಕೊಡ್ಲಿಲ್ಲ ಅನ್ನೋ ಸಿಟ್ಟಲ್ಲಿ ದೇವೇಗೌಡರು ಇದ್ದಾರೆ. ನಾಳೆ ಇದೇ ಸಿಟ್ಟು ಕಾಂಗ್ರೆಸ್ನವರ ಮೇಲೆ ಸ್ಫೋಟವಾಗಲಿದೆ. ಅದು ಮೈಸೂರು ಸಮಾವೇಶದಲ್ಲಿ. ಪ್ರಧಾನಿ ಮೋದಿಯವರ ಜೊತೆ ಒಂದೇ ವೇದಿಕೆಯಲ್ಲಿ ಫಸ್ಟ್ ಟೈಮ್ ದೇಶದ ರಾಜಕೀಯ ಇತಿಹಾಸದಲ್ಲೇ ಹಾಲಿ ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡರು ಭಾಗಿಯಾಗ್ತಿದ್ದಾರೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ. ನಾಳೆ ನರೇಂದ್ರ ಮೋದಿ ಅವರ ಸಮಾವೇಶ, ಮತಯಾಚನೆ ಬರೀ ಬಿಜೆಪಿಗಷ್ಟೇ ಸೀಮಿತವಾಗಿಲ್ಲ. ಜೆಡಿಎಸ್ ಅಭ್ಯರ್ಥಿಗಳ ಪರವೂ ನಾಳೆ ಮೋದಿ ಮತಯಾಚನೆ ಮಾಡುತ್ತಿದ್ದಾರೆ. ಇದಕ್ಕೂ ಎಲ್ಲ ಸಿದ್ಧತೆಗಳು ಪೂರ್ಣವಾಗಿವೆ. ಇಲ್ಲಿವರೆಗೂ ಬಿಜೆಪಿ ಜೆಡಿಎಸ್ ಮೈತ್ರಿ ಒಗ್ಗಟ್ಟು ನೋಡ್ತಾ ಇದ್ದಿದ್ದು ಟ್ರೇಲರ್ ಅಷ್ಟೇ. ನಾಳೆಯಿಂದ ಕಮಲದಳ ಮೈತ್ರಿ ಪಕ್ಷಗಳ ಅಸಲಿ ಹೋರಾಟದ ಪೂರ್ತಿ ಸಿನಿಮಾ ರಿಲೀಸ್ ಆಗಲಿದೆ. ಯಾಕಂದ್ರೆ ನಾಳೆ ಮೈಸೂರು ಸಮಾವೇಶದಲ್ಲಿ ಜೆಡಿಎಸ್ ನಾಯಕರಿಗೂ ಮೋದಿ ಜೊತೆ ವೇದಿಕೆಯಲ್ಲಿ ಅಗ್ರಸ್ಥಾನ ಇರಲಿದೆ. ಮೋದಿ ಜೊತೆ ವೇದಿಕೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ ಕೂಡ ಇರ್ತಾರೆ. ಮೈಸೂರು ಕೊಡಗು ಅಭ್ಯರ್ಥಿ ಯದುವೀರ್ ಒಡೆಯರ್, ಮಂಡ್ಯ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ HD ಕುಮಾರಸ್ವಾಮಿ, ಚಾಮರಾಜನಗರ ಬಿಜೆಪಿ ಅಭ್ಯರ್ಥಿ S ಬಾಲರಾಜ್, ಹಾಸನ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಮೋದಿ ಮತಬೇಟೆ ಆಡ್ತಾರೆ. ಇನ್ನು ಮೋದಿ ದೇವೇಗೌಡರ ಜೊತೆ ಯಡಿಯೂರಪ್ಪ, ವಿಜಯೇಂದ್ರ, ಪ್ರತಾಪ್ ಸಿಂಹ ವೇದಿಕೆಯಲ್ಲಿರ್ತಾರೆ. ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮಹಾಮೈತ್ರಿಕೂಟದಲ್ಲಿ ಈಗಲೂ ಅಲ್ಲಲ್ಲಿ ಸಣ್ಣ ಪುಟ್ಟ ಬಿರುಕುಗಳಿವೆ. ಇದು ಎಲ್ಲರಿಗೂ ಗೊತ್ತಿರೋದೆ. ಆದರೆ ನಾಳೆ ಮೋದಿ ಅವರ ಜೊತೆ ಜೆಡಿಎಸ್ ನಾಯಕರು ಒಂದೇ ವೇದಿಕೆಯಲ್ಲಿರ್ತಾರೆ. ಆ ಮೂಲಕ ಒಗ್ಗಟ್ಟಿನ ಹೋರಾಟಕ್ಕೆ ಕಾರ್ಯಕರ್ತರು, ನಾಯಕರಿಗೂ ಮೋದಿ ಸಂದೇಶ ಕೊಡೋದು ಖಚಿತ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಜಂಟಿಯಾಗಿ ಸಮರ ಸಾರೋದು ನಿಶ್ಚಿತ. ಪ್ರಧಾನಿ ಮೋದಿಯವರು ಮೈಸೂರಿಗೆ ಬಂದು ಪ್ರಚಾರ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವರು ಅಷ್ಟು ತಲೆಕೆಡಿಸಿಕೊಂಡಿರಲಿಲ್ಲ. ಆದರೆ ಪ್ರಧಾನಿ ಮೋದಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಒಂದೇ ವೇದಿಕೆಯಲ್ಲಿ ಮತಬೇಟೆ ಆಡ್ತಿರೋದು ಮುಖ್ಯಮಂತ್ರಿಗಳ ನಿದ್ದೆಗೆಡಿಸಿದೆ. ಅದಕ್ಕೆ ಕಳೆದ 21 ದಿನಗಳಲ್ಲಿ ಇಲ್ಲಿವರೆಗೂ 9 ದಿನಗಳ ಕಾಲ ಮೈಸೂರಲ್ಲೇ ಠಿಕಾಣಿ ಹೂಡಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ರು. ಇವತ್ತು ಮೈಸೂರಲ್ಲಿ ಪ್ರಚಾರ ಮಾಡಿ ಮೋದಿಯವರ ಮೇಲೆ ಹರಿಹಾಯ್ದ್ರು. ಬಹುಶಃ ಮೈಸೂರು ನಗರಕ್ಕೆ ನಾನು ಅಭಿವೃದ್ಧಿ ಮಾಡಿದ ಬಿಟ್ಟರೆ
ಅದು 13ರಿಂದ 18ರವರೆಗೆ ನಾನ್ ಮಾಡಿದನ್ನ ಬಿಜೆಪಿ ಅವ್ರು ಮಾಡುದು ಅಂತ ಹೇಳಿ ಸುಳ್ಳು ಹೇಳಿದ್ರು ಅಷ್ಟೇನೆ. ಅದು ಬಿಟ್ರೆ ಅವರ ಸಾಧನೆ ಶೂನ್ಯ, ಬಿಜೆಪಿಯವರ ಸಾಧನೆ ಶೂನ್ಯ, ಯಡಿಯೂರಪ್ಪನವರ ಸಾಧನೆ ಶೂನ್ಯ, ಬಸವರಾಜ ಬೊಮ್ಮಾಯಿ ಅವರ ಸಾಧನೆ ಶೂನ್ಯ, ಪ್ರತಾಪ್ ಸಿಂಹ ಅವರ ಸಾಧನೆ ಶೂನ್ಯ. ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಿಂದ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. 12 ವರ್ಷ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಹೇಳಿದ್ರು ಪ್ರಧಾನಮಂತ್ರಿ ಆದಾಗ, ದೇಶದಲ್ಲಿ ಗುಜರಾತ್ ಮಾದರಿ ಸರ್ಕಾರ ಮಾಡ್ತೀವಿ. ನಾನು ಗುಜರಾತ್ ಬಹಳ ಅಭಿವೃದ್ಧಿ ಆಗಿರ್ಬೇಕು ಅಂತ ಹೋಗಿ ನೋಡಿದೆ. ಕರ್ನಾಟಕಕ್ಕಿಂತ ಅಭಿವೃದ್ಧಿ ಆಗಿದೆಯಾ ಏನ್ ನೋಡಕ್ ಹೋದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿಗೂ ಕೂಡ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. 12 ವರ್ಷ ಮುಖ್ಯಮಂತ್ರಿ, ಈಗ 10 ವರ್ಷ ಪ್ರಧಾನಮಂತ್ರಿ. ಈ ದೇಶಕ್ಕೆ ಏನ್ ಕಾಂಟ್ರಿಬ್ಯೂಷನ್ ಅವ್ರದ್ದು ಅಂತಕ್ಕಂಥದನ್ನ ನೀವೆಲ್ಲರೂ ಕೂಡ ವಿಚಾರ ಮಾಡಬೇಕು. ಸುಳ್ಳು ಹೇಳಿದ್ರು ಮೋದಿ ಮೋದಿ ಅಂತಾರೆ ಅಂತ ಹೇಳಿ ಇನ್ನು ಜಾಸ್ತಿ ಸುಳ್ಳು ಹೇಳಕ್ ಶುರು ಮಾಡ್ಕೋಬಹುದು. ಈಗ ನಿಜವಾದಂತ ಬಣ್ಣ ಗೊತ್ತಾಗಿದೆ, ಮೋದಿಯವರ ನಿಜವಾದಂತ ಬಣ್ಣ ಗೊತ್ತಾಗಿದೆ. ನಾಳೆ ಮೈಸೂರು ಬರ್ತಾ ಇದ್ದಾರೆ. ಇವತ್ತು ನಾನು ಮೋದಿ ಅವ್ರಿಗೆ ಕೇಳ್ತೀನಿ, ಯಾವ ಮುಖ ಒತ್ಕೊಂಡು ನೀವು ವೋಟ್ ಕೇಳ್ತೀರಿ ನಾಳೆ? ಇಷ್ಟಕ್ಕೆ ಕಾಂಗ್ರೆಸ್ನವರು ಸುಮ್ಮನಾಗಿಲ್ಲ. ಮೋದಿಯವರ ಮೈಸೂರು ಪ್ರವಾಸದ ಅಬ್ಬರ ಕುಗ್ಗಿಸೋಕೆ ಸಾಮಾಜಿಕ ಜಾಲತಾಣಗಳನ್ನು ಬಳಸುತ್ತಿದ್ದಾರೆ. ರಾಜ್ಯಕ್ಕೆ 45,000 ಕೋಟಿ ರೂಪಾಯಿ ನಷ್ಟ ಆಗಿದೆ, ಕೊಡೋದ್ಯಾರು? ಕರ್ನಾಟಕದ ಅಭಿವೃದ್ಧಿಗೆ ಹಿನ್ನಡೆ ಮಾಡುತ್ತಿರುವುದೇಕೆ? ಮೋದಿಯವರಿಗೆ ಕನ್ನಡಿಗರ ಉದ್ಧಾರ ಬೇಕಿಲ್ಲವೇ? ಉತ್ತರ ಕೊಡಿ ಮೋದಿ ಅಂತ ಪೋಸ್ಟ್ ಹಾಕಿದ್ದಾರೆ. ಬರ ಪರಿಹಾರಕ್ಕೆ ಬೀದಿ ಹೋರಾಟ ಮಾಡಿದ್ರೂ ಬಗ್ಗಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ, ಯಾವಾಗ ಕೊಡ್ತೀರಾ ಉತ್ತರ ಕೊಡಿ ಮೋದಿ ಅಂತ ಕೇಳಿದೆ ಕಾಂಗ್ರೆಸ್. ಪರಿಹಾರ ನೀಡದಿರುವುದು ಯಾರ ಮೇಲಿನ ಹಠಕ್ಕೆ? ಉತ್ತರ ಕೊಡಿ ಮೋದಿ ಅಂತ ಇನ್ನೊಂದು ಟ್ವೀಟ್. ಬರ ಪರಿಹಾರದ ಕುರಿತು ಮಾತನಾಡುವಿರಾ? ಉತ್ತರ ಕೊಡಿ ಮೋದಿ ಅಂತ ಕಾಂಗ್ರೆಸ್ನವರು ಸಾಲು ಸಾಲು ಟ್ವೀಟ್ ಮಾಡಿದ್ದಾರೆ. ಚುನಾವಣೆ ಹೊಸ್ತಿಲಲ್ಲಿ ಆರೋಪ ಪ್ರತ್ಯಾರೋಪಗಳು ಇದ್ದಿದ್ದೆ. ಆದ್ರೆ ನಾಳೆ ಮೋದಿ ಮತಶಿಕಾರಿಗೆ ಬರ್ತಿರೋದ್ರಿಂದ ಮೈಸೂರು ಮಂಗಳೂರಲ್ಲಿ ಭದ್ರತೆ ಹೆಚ್ಚಳ ಆಗಿದೆ. ವೀಕೆಂಡ್ ಬೇರೆ, ಭದ್ರತೆ ದೃಷ್ಟಿಯಿಂದ ಮಾರ್ಗ ಬದಲಾವಣೆನೂ ಆಗಿರುತ್ತೆ. ಸೊ ಜನ ಆದಷ್ಟು 3 ಗಂಟೆ ಒಳಗೆ ಮೈಸೂರು ಸಿಟಿ ಬಿಟ್ರೆ ಉತ್ತಮ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈ ಇಬ್ರು ನಾಯಕರು ಕೂಡ ಬಹಳ ಕಾಲದವರೆಗೆ ಸೈದ್ಧಾಂತಿಕವಾಗಿ ಹತ್ರನೇ ಇದ್ದಂಥವ್ರು, ಒಂದು ರೀತಿಯಲ್ಲಿ ಆಪ್ತ ಮಿತ್ರರ ಸ್ವರೂಪದಲ್ಲೇ ಕಾಣಿಸ್ಕೊಂಡಂಥವ್ರು ಹಳೆ ಮೈಸೂರು ಭಾಗದಲ್ಲಿ. ಅದರಲ್ಲೂ ಕೂಡ ವಿಶೇಷವಾಗಿ ಮೈಸೂರು, ಚಾಮರಾಜನಗರ ಜಿಲ್ಲೆಗಳ ವಿಚಾರಕ್ಕೆ ಬಂದಾಗ ಬಹಳ ಜೊತೆಯಾಗಿಯೇ ರಾಜಕಾರಣವನ್ನು ಮಾಡಿದಂಥವ್ರು. ಆದರೆ ಇವರಿಬ್ಬರ ಮಧ್ಯೆ ದ್ವೇಷ ಅನ್ನುವಂಥದ್ದು ಹುಟ್ಕೊಂಡಿತ್ತು. 7 ವರ್ಷಗಳಿಂದಲೂ ಕೂಡ ದ್ವೇಷದ ಜ್ವಾಲೆ ಧಗಧಗಿಸ್ತಾ ಇತ್ತು. ವೈಯಕ್ತಿಕವಾಗಿ ಅಲ್ದಿದ್ರೂ ರಾಜಕೀಯವಾಗಿ ಕತ್ತಿ ಮಸಿತಾ ಇತ್ತು. ಈಗ ಇಬ್ಬರೂ ಕೂಡ ಒಂದಾಗಿದ್ದಾರೆ. ಹೀಗೆ ಒಂದಾಗ್ತಾ ಇರುವಂಥದ್ದು ಬೇರೆನ್ಯಾರೂ ಅಲ್ಲ, ಬಿಜೆಪಿಯ ನಾಯಕ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಷ್ಟಕ್ಕೂ ಇವರಿಬ್ಬರು ಒಂದಾಗಿರೋದಕ್ಕೆ ಕಾರಣಗಳು ಏನೇನು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಗಮನಿಸಲೇಬೇಕಾಗಿರುವಂತಹ ಅಂಶ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರು ಏನಂದ್ರು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡಿ. ಹಳೆ ಮೈಸೂರು ಭಾಗದಲ್ಲಿ ತಂತ್ರಗಾರಿಕೆ ಮಾಡುತ್ತಿರೋ ಸಿಎಂ ಸಿದ್ದರಾಮಯ್ಯ ಸ್ವಕ್ಷೇತ್ರ ಚಾಮರಾಜನಗರ ಗೆಲ್ಲೋದಕ್ಕೆ ವ್ಯೂಹ ರಚನೆ ಮಾಡುತ್ತಿದ್ದಾರೆ. ನಾಳೆ ಮೈಸೂರಿಗೆ ಮೋದಿ ಬರೋ ಮುನ್ನವೇ ಸೈಲೆಂಟ್ ಗೇಮ್ ಮಾಡುತ್ತಿದ್ದಾರೆ. ಚಾಮರಾಜನಗರ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಭೇಟಿ ಮಾಡಿದ್ದಾರೆ. ತಮ್ಮ 8 ವರ್ಷಗಳ ದ್ವೇಷ ಸಿಟ್ಟನ್ನ ಬದಿಗಿಟ್ಟ ಸಿಎಂ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಅವರ ಮೈಸೂರು ಮನೆಗೆ ಭೇಟಿ ನೀಡಿದ್ರು. ಆರೋಗ್ಯ, ಯೋಗಕ್ಷೇಮ ವಿಚಾರಿಸಿ ಕೆಲವೊಂದಿಷ್ಟು ರಾಜಕೀಯವನ್ನೂ ಮಾತಾಡಿದ್ರು. 8 ವರ್ಷಗಳ ಮುನಿಸು ಮರೆತು ಮನೆ ಬಾಗಿಲಿಗೆ ಬಂದ ಸ್ನೇಹಿತನನ್ನ ಗೌರವಿಸಿದ್ರು ಪ್ರಸಾದ್. ಮೈಸೂರು, ಚಾಮರಾಜನಗರ ಕ್ಷೇತ್ರಗಳ ದಲಿತ ಮತಗಳನ್ನ ಭದ್ರ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಈ ಭೇಟಿ ಕಾಂಗ್ರೆಸ್ಗೆ ಪ್ರಮುಖವಾದದ್ದೇ. ಮನೆ ಬಾಗಿಲಿಗೆ ಬಂದ ಸಿಎಂಗೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ಗೆ ಬೆಂಬಲ ಕೊಡೋ ಸಾಧ್ಯತೆಗಳಿವೆ. ಭೇಟಿ ಬಳಿಕ ಸಿಎಂ ಹೇಳಿದ್ದು ಹೀಗೆ: ಅವರು ಎಲ್ಲೂ ಕ್ಯಾಂಪೇನ್ ಬರಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಅದರಿಂದ ಅವ್ರು ರಾಜಕೀಯ ಚರ್ಚೆ ಮಾಡಲಿಲ್ಲ. ಅಲ್ಲಪ್ಪ, ರಾಜಕೀಯವಾಗಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತಂದ್ಮೇಲೆ, ಯಾವ ಪಕ್ಷದ ಪರವಾಗೂ ವೋಟ್ ಕೇಳಲ್ಲ ಅಂದಮೇಲೆ ರಾಜಕೀಯ ಚರ್ಚೆ ಮಾಡೋದ್ರಿಂದ ಪ್ರಯೋಜನ ಏನು? ಅವ್ರು ಏನು ಹೇಳಿದ್ದೀನಿ ಅಂತಂದ್ರೆ,
ನೀವು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ. ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತಿಗೂ ಕೂಡ ಬಿಜೆಪಿಯ ಸಂಸದರು. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಬೀದಿಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಕೆಟ್ಟ ಪದಗಳಲ್ಲಿ ಒಬ್ಬರನ್ನೊಬ್ಬರು ಬೈದಾಡ್ಕೊಂಡಿದ್ದಾರೆ. ನೀನ್ ಮಕನೇ ನೋಡಲ್ಲ ಅಂತ ಹೇಳಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ದುರೋಹ ಬಗ್ದೆ ನೀನು ವಂಚಕ, ಮೋಸಗಾರ, ರಾಜಕೀಯದಲ್ಲಿ ನಿನ್ನಷ್ಟು ಕೆಟ್ಟ ಮನುಷ್ಯನ ನಾವು ನೋಡೇ ಇಲ್ಲ, ಅಧಿಕಾರಕ್ಕೋಸ್ಕರ ಎಲ್ಲಾ ಪಾರ್ಟಿಗೂ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯ ಅಂತ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ, ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ರು. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಈ ನಡವಳಿಕೆ ವೋಟ್ಗೋಸ್ಕರ ಏನೇ ಮಾನ ಮರ್ಯಾದೆ ಕಳ್ಕೊಂಡು ಬೇಕಾದ್ರೆ ನಾನು ಇರ್ತೀನಿ ಅನ್ನೋದಾದ್ರೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇದು ಸಾಧ್ಯ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಇಷ್ಟು ಅವರಿಗೆ ಮೋಸ ಮಾಡಿ ದಲಿತರನ್ನೆಲ್ಲ ಸರ್ವನಾಶ ಮಾಡಿದವರು ಸಿದ್ದರಾಮಯ್ಯ. ಈಗ ಮಾನ ಮರ್ಯಾದೆ ಅನ್ನೋದು ಅವ್ರಿಗೇನಾದ್ರೂ ಈ ಒಂದು ಚೂರಿದ್ದಿದ್ರೆ ಇವತ್ತು ಶ್ರೀನಿವಾಸ್ ಪ್ರಸಾದ್ ಮುಂದೆ ಅವರು ಹೋಗಿ ಮುಂದೆ ನಿಲ್ಲಿಕ್ಕೂ ಯೋಗ್ಯರಲ್ಲ ಅವರು. ಆದರೂ ಕೂಡ ಹೋಗಿ ಅಂಗಲಾಚಿ ಇವತ್ತು ಅವರನ್ನ ಬೇಡ್ಕೊಳ್ತಕ್ಕಂಥ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಬಂದಿದೆ ಅಂತಂದ್ರೆ ಅವರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಯಾರ್ಯಾದ್ರು. ಅಲ್ಲ, ನನಗೆ ಅನಿಸ್ತದೆ ಆ ರೀತಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇದೇ ಸಿಎಂ ಅವ್ರಿಗೆ ಯಾವ ರೀತಿ ಅಪಮಾನವನ್ನ ಮಾಡಿದ್ರು ಅಂತ ಅನ್ನೋದು ಎಲ್ಲರಿಗೂ ನೆನಪಿದೆ. ಪ್ರಸಾದ್ ಭೇಟಿಯಿಂದ ಲಾಭ ಅಂದ್ರು ಕೈ ಅಭ್ಯರ್ಥಿ ಸುನಿಲ್ ಬೋಸ್. ಅದಕ್ಕೆ ಇಂಥ ಗತಿ ಬರಬಾರದಿತ್ತು ಅಂತ ಟಾಂಗ್ ಕೊಟ್ಟರು ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್. ಖಂಡಿತ ಅವರು ಅನುಭವಿಗಳು, ಅವ್ರದ್ದಾದಂಥ ಪಡೆ ಇದೆ, ಅಭಿಮಾನಿಗಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆನಕ್ಕಿಂತ ನೀವು 4ನೇ ತಾರೀಕು ಚುನಾವಣೆ ಫಲಿತಾಂಶ ಬಂದ ಮೇಲೆ ತಮಗೆಲ್ಲ ತಿಳಿದಿದೆ. ನಮಗಿದು ಭಾಳ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಒಳ್ಳೆಯ ಒಂದು ಸಂದೇಶ, ಕಾರ್ಯಕರ್ತರುಗಳಿಗೆ ಅವರ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಅತಿ ಹೆಚ್ಚು ಇದರಿಂದ ಉಪಯೋಗ ಆಗುವಂಥದ್ದು. ಇವರು ರಾಜಕೀಯ ಎದುರಾಳಿಯಾಗಿ ಒಬ್ರಿಗೊಬ್ಬರು ತೊಡೆ ತಟ್ಟಿ ಅವರ ರಾಜಕೀಯ ಭವಿಷ್ಯವನ್ನು ಮುಗಿಸ್ಬಿಡ್ಬೇಕು ಅಂತ ಹೊರಟು ಅವ್ರನ್ನ ಪಕ್ಷದಿಂದನೇ ಅವ್ರನ್ನ ಹೊರಗೆ ಹೋಗುವಂತೆ ಮಾಡಿ ಮಂತ್ರಿಗಿರಿಂದ ಕೆಳಗಿಳಿಸಿ ರಾಜಕಾರಣ ಮಾಡಿದಂಥ ಈ ಸಿದ್ದರಾಮಯ್ಯನವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಇವರು ಎಚ್.ಸಿ. ಮಾದೇವಪ್ಪನವರು ಭಾಳ ಕುತಂತ್ರವನ್ನು ಮಾಡಿ ಅವತ್ತು ಇಳಿಸ್ತಂಥವ್ರು. ಇವತ್ತು ಅವ್ರ ಮನೆಗೆ ಹೋಗುವಂಥ ದುರ್ಗತಿ ಇವ್ರಿಗೆ ಬರಬಾರ್ದಾಗಿತ್ತು, ಖಂಡಿತ ಬರಬಾರ್ದಾಗಿತ್ತು. ಸೌಜನ್ಯಯುತ ಭೇಟಿ ಮಾಡೋದು ಬೇರೆ ವಿಚಾರ, ಆದರೆ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಮಾಡ್ತಕ್ಕಂಥ ಅವಶ್ಯಕತೆ ಅವ್ರಿಗೂ ಇರಲಿಲ್ಲ. ಅದು ಇದು ಅವರ ಸೋಲಿನ ಭೀತಿ ಅಥವಾ ಅವ್ರಿಗೆ ಇರ್ತಕ್ಕಂಥ ಭಯದ ವಾತಾವರಣ ಅವ್ರನ್ನ ಕರ್ಕೊಂಡೋಗಿ ಬಿಟ್ಟಿದೆ. ಈ ಎಲ್ಲದರ ಮಧ್ಯೆ ಶ್ರೀನಿವಾಸ್ ಪ್ರಸಾದ್ ಮಾತಾಡಿದ್ರು. ರಾಜಕೀಯವಾಗಿ ಸುದೀರ್ಘ ಚರ್ಚೆ ಆಗಲಿಲ್ಲ. ನಾಳೆಯ ಮೋದಿ ಕಾರ್ಯಕ್ರಮಕ್ಕೆ ಬಿಜೆಪಿಯವರು ಕರೆದಿಲ್ಲ, ಕರೆದ್ರೂ ಹೋಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಅದರ ರಾಜಕೀಯದ ನಿವೃತ್ತಿ ಆಗಿದ್ದಾರೆ, ಮನೆಯಿಂದ ಆಚೆಗೆ ಹೋಗ್ತಿಲ್ಲ, ಯಾವ ಪಕ್ಷಕ್ಕೂ ಸೇರಿ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಯಾವುದೇ ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ, ಯಾವುದೇ ರಾಜಕೀಯ ಪಕ್ಷದ ಸಭೆ ಸಮಾರಂಭಗಳಿಗೆ ಹೋಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದನ್ನು ನಾನು ಆ ರೀತಿ ಉಳಿಸ್ಕೊಂಡು ಬರೋದು ಇಲ್ಲ, ಹೋಗೋದು ಇಲ್ಲ. ಸಿಎಂ ಪ್ರಸಾದ್ ಭೇಟಿ ಬೆನ್ನಲ್ಲೇ ಬಿಜೆಪಿ ಅಲರ್ಟ್ ಆಗಿದೆ. ನಾಳೆ ಶ್ರೀನಿವಾಸ್ ಪ್ರಸಾದ್ ಮನೆಗೆ ವಿಜಯೇಂದ್ರ, ಬಿಎಸ್ವೈ ಭೇಟಿ ನೀಡಲಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ರನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಡದಂತೆ ಪ್ಲಾನ್ ಮಾಡುತ್ತಿದೆ. ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ಗೆ ಫೋನ್ ಮಾಡಿದ್ದಾರೆ ವಿಜಯೇಂದ್ರ. ನಾಳೆಯ ಮೈಸೂರು ಸಮಾವೇಶದಲ್ಲಿ ಮೋದಿ ಜೊತೆ ಮಾತಾಡಿಸಲು ತಂತ್ರ ಮಾಡಲಾಗ್ತಿದೆ. ಇಲ್ಲ, ನಾನು ಮಾತಾಡಿದ್ದೀನಿ, ಹೋಗ್ತಾರೆ. ನಾನು ಮತ್ತೊಮ್ಮೆ ಅವ್ರನ್ನ ಹೋಗಿ ನಾಳೆ ನಾನು ಹೋದಾಗ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಅಸಮಾಧಾನ ಇದ್ರೆ ಸರಿಪಡಿಸಿ ಅವ್ರನ್ನೆಲ್ಲರನ್ನು ಒಟ್ಟಾಗಿ ತೊಗೊಂಡೋಗೋ ಪ್ರಯತ್ನ ಮಾಡ್ತೇವೆ. ನಮ್ಮ ದೊಡ್ಡ ಶಕ್ತಿ ಶ್ರೀನಿವಾಸ್ ಪ್ರಸಾದಲ್ಲಿ ಖಂಡಿತ ಅವರು ನಮ್ಮ ಸಹಕಾರವನ್ನು ಕೊಡ್ತಾರೆ. ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಚಾಮರಾಜನಗರ ಕ್ಷೇತ್ರದಲ್ಲಿ ದಲಿತ ಮತಗಳೇ ನಿರ್ಣಾಯಕ. ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ನಡೆ ಹಾಗೂ ನಿರ್ಧಾರಗಳ ಮೇಲೆ ಈ ಭಾಗದ ಮತಗಳು ನಿರ್ಧಾರಗೊಳ್ಳಲಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ನಾಳೆ ಮೈಸೂರಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ರಾಷ್ಟ್ರೀಯ ನಾಯಕರ ಒಗ್ಗಟ್ಟು ಪ್ರದರ್ಶನ ಕೂಡ ಮಾಡಲಿದ್ದಾರೆ. ಆದರೆ 1 ತಿಂಗಳಿಂದ ರಾಜ್ಯ ನಾಯಕರು ಚುನಾವಣಾ ಅಖಾಡದಲ್ಲಿ ಮೈತ್ರಿ ನಾಯಕರು ಜಂಟಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಹೇಗಿತ್ತು ಮೈತ್ರಿ ನಾಯಕರ ಈ ಒಂದು ಮತಬೇಟೆ, ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ ನಾಯಕರು ಮತ ಶಿಕಾರಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆನ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಲೋಕಸಭೆ ರಣಕಣದ ಕಾವು ದಿನೇ ದಿನೇ ಜೋರಾಗ್ತಿದೆ.
ಎಸಿ ರೂಮ್ನಲ್ಲಿದ್ದವರು, ಎಸಿ ಕಾರ್ನಲ್ಲೇ ಓಡಾಡ್ತಿದ್ದವರು ಈಗ ಬಿರು ಬಿಸಿಲನ್ನೂ ಲೆಕ್ಕಿಸದೆ ಹಳ್ಳಿಯಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಗೆದ್ದು ಬೀಗಲೇಬೇಕು ಅಂತ ಮೈತ್ರಿ ನಾಯಕರು ಮೋದಿ ಸಾಧನೆ ಮುಂದಿಟ್ಟು ಮತಬೇಟೆಗಿಳಿದಿದ್ದಾರೆ. ಕೊಟ್ಟ ಗ್ಯಾರಂಟಿಗಳನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ನವರು ಅಖಾಡದಲ್ಲಿ ಅಬ್ಬರಿಸುತ್ತಿದ್ದಾರೆ. ತುಮಕೂರಲ್ಲಿ ಎಚ್ಡಿಕೆ ಬಿವೈಬಿ ಜಂಟಿ ಮತಬೇಟೆ. ಬಂಡಾಯದ ಮಧ್ಯೆಯೂ ತುಮಕೂರು ಮೈತ್ರಿ ಟಿಕೆಟ್ ಗಿಟ್ಟಿಸಿಕೊಂಡ ಸೋಮಣ್ಣ ಬಿರುಸಿನ ಪ್ರಚಾರ ಆರಂಭಿಸಿದ್ದಾರೆ. ವಿ ಸೋಮಣ್ಣ ಪರ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಟ್ಟಿಗೆ ಮತಬೇಟೆಗಿಳಿದಿದ್ರು. ತಿಪಟೂರಿನ ನೊಣವಿನ ಕೆರೆಯಲ್ಲಿ ರೋಡ್ ಶೋ ಮೂಲಕ ಮತಯಾಚಿಸಿದ್ರು. ರಾಜ್ಯಸಭಾ ಸದಸ್ಯ ಜಗ್ಗೇಶ್, ಮಾಜಿ ಶಾಸಕ ಮಸಾಲೆ ಜಯರಾಮ್, ಬಿಸಿ ನಾಗೇಶ್ ಸೇರಿದಂತೆ ಹಲವರು ಸಾಥ್ ಕೊಟ್ರು. ಜೆಡಿಎಸ್ ಪಕ್ಷ ಮುಗಿಸಿದ್ದೇವೆ, ಜೆಡಿಎಸ್ ಪಕ್ಷ ಉಳಿಯೋದೇ ಇಲ್ಲ ಅಂತ. ಇವತ್ತು ಜೆಡಿಎಸ್ ಪಕ್ಷವನ್ನು ಮುಗಿಸ್ತೀವಿ ಅಂತಕ್ಕಂಥ, ಜೆಡಿಎಸ್ ಪಕ್ಷ ಮುಗಿಸಿದ್ದೇವೆ ಅಂತಕ್ಕಂಥ ಆ ಮಹಾನ್ ನಾಯಕರುಗಳು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಇವತ್ತು ತುರುವೇಕೆರೆ ನನ್ನ ಪುಣ್ಯಾತ್ಮ ತಂದೆ ತಾಯಂದ್ರು ಅವರಿಗೆ ಉತ್ತರ ಕೊಟ್ಟಿದ್ದೀರಿ ಈ ಸಭೆಯಲ್ಲಿ. ಜೆಡಿಎಸ್ ಪಕ್ಷವನ್ನ ನೀವು 100 ಜನ್ಮ ಎತ್ತ ಬಂದ್ರು ಕಾಂಗ್ರೆಸ್ ನಮ್ಮನ್ನು ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ದೊಡ್ಡ ಮುಟ್ಟ ಕಟ್ಕೊಂಡು ತುಮಕೂರು ಜಿಲ್ಲೆಯಿಂದ ಹೊರಗೋಗ್ತಕ್ಕಂಥದ್ದು ಗ್ಯಾರಂಟಿ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸೋಮಣ್ಣ ಅವರು ಹೇಳ್ತಕ್ಕಂಥದ್ದು ಗ್ಯಾರಂಟಿ ಆಗಿದೆ. ಇವತ್ತು ಸೂರ್ಯಚಂದ್ರನ ಸತ್ತಿನೋ ಸೋಮಣ್ಣ ಅವರು ಬಿಜೆಪಿ ಅಭ್ಯರ್ಥಿ, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿ ಪಕ್ಷದ ಅಭ್ಯರ್ಥಿ ಸೋಮಣ್ಣ ಅವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತಕ್ಕಂಥದ್ದು ಗ್ಯಾರಂಟಿ ಆಗಿದೆ. ಚಿತ್ರದುರ್ಗ ಕಾರಜೋಳ ಪರ ರಾಜಾಹುಲಿ ಘರ್ಜನೆ. ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿ ಬಂದಿರುವಂತ ಗೋವಿಂದ ಕಾರಜೋಳಗೆ ಕೋಟೆನಾಡಿನಲ್ಲಿ ಮೈತ್ರಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಮಾಜಿ ಸಿಎಂ ಯಡಿಯೂರಪ್ಪ ಬಿರುಸಿನ ಪ್ರಚಾರ ಮಾಡಿದ್ರು. ರಾಂಪುರದಲ್ಲಿ ಬಹಿರಂಗ ಸಭೆ ನಡೆಸಿ ಮತಯಾಚಿಸಿದ್ರು. ಯಡಿಯೂರಪ್ಪಗೆ ಶಾಸಕ ಜನಾರ್ದನ ರೆಡ್ಡಿ, ಮಾಜಿ ಸಚಿವ ಬೈರತಿ ಬಸವರಾಜ್ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ರು. ಕೈ ನಾಯಕರಿಗೆ ಸೋಲ್ತೇವೆ ಅನ್ನೋ ನಡುಕ ಹುಟ್ಟಿದೆ. ಕಾಂಗ್ರೆಸ್ ಮುಳುಗುತ್ತಿರುವ ಹಡಗು ಅಂತ ಬಿಎಸ್ವೈ ಹರಿಹಾಯ್ದ್ರು. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂತ ಹಡಗು. ನಾನು ಕಾಂಗ್ರೆಸ್ ಮುಖಂಡರನ್ನು ಕೇಳ್ತೇನೆ, ನಿಮ್ಮ ಮೂಲಕ ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಹೆಸರು ಹೇಳ್ತೀರಾ? ಯಾವನ ಹೆಸರು ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಮುಂದೆ. ಇಂಥ ಮಹಾನ್ ವ್ಯಕ್ತಿ, ಇಡೀ ಪ್ರಪಂಚವೇ ಹಾಡಿ ಹೊಗಳ್ತಾ ಇರುವಂತಹ ನರೇಂದ್ರ ಮೋದಿ ಇಂಥ ವ್ಯಕ್ತಿ ಈ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ಬರುವಂತಹದ್ದು ಸೂರ್ಯ ಚಂದ್ರ ಇರುವುದೆಷ್ಟು ಸತ್ಯನೋ ಅಷ್ಟೇ ಸತ್ಯ. ಮಂಡ್ಯದಲ್ಲಿ ತಂದೆ ಪರ ನಿಖಿಲ್ ಪ್ರಚಾರ. ಕುಮಾರನ ನಾವು ಪ್ರಚಂಡ ಬಹುಮತದಿಂದ ಇಲ್ಲಿಂದ ಗೆಲ್ಲಿಸಿದ್ರೆ ಕೇಂದ್ರ ಕೃಷಿ ಮಂತ್ರಿ ಆಗ್ತಾರೆ. ಮಂಡ್ಯದಲ್ಲಿ ಅಪ್ಪನ ಪರ ನಿಖಿಲ್ ಕುಮಾರಸ್ವಾಮಿ ಬಿರುಸಿನ ಪ್ರಚಾರ ಮಾಡಿದ್ರು. ಕಳೆದ ಚುನಾವಣೆಯಲ್ಲಿ ತಮಗೆ ಮತಯಾಚನೆ ನಡೆಸಿದ್ದ ನಿಖಿಲ್ ಈ ಬಾರಿ ಅಪ್ಪನ ಗೆಲುವಿಗಾಗಿ ಅಖಾಡಕ್ಕಿಳಿದಿದ್ದಾರೆ. ಭರ್ಜರಿ ರೋಡ್ ಶೋ ನಡೆಸಿ ಮತಯಾಚಿಸಿದ್ದು ಬಿಜೆಪಿ ಜೆಡಿಎಸ್ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಮಾಜಿ ಪ್ರಧಾನಿ ದೇವೇಗೌಡರು ಮತಯಾಚಿಸಿದ್ರು. ಮಂಚಗಾನಹಳ್ಳಿ ಸಮಾವೇಶದಲ್ಲಿ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಮತ ಶಿಕಾರಿ. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಆನೇಕಲ್ನ ಜಿಗಣಿಯಲ್ಲಿ ಭರ್ಜರಿ ರೋಡ್ ಶೋ ಮಾಡಿ ಮತಯಾಚಿಸಿದ್ರು. 100% ಮತ್ತೊಮ್ಮೆ ಜನ ನನ್ನ ಕೈ ಹಿಡಿಯುತ್ತಾರೆ, ಮಾಡಿರುವ ಕೆಲಸಕ್ಕೆ ಡಬಲ್ ಕೂಲಿ ಕೊಡ್ತಾರೆ ಅಂತಾರೆ ಡಿಕೆಸು. ಜನ ಎಷ್ಟೇ ಬೆಸ್ತಿದ್ರು ಕೂಡ ಪ್ರೀತಿ ವಿಶ್ವಾಸದಿಂದ ಇವತ್ತು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಉತ್ಸಾಹ ಇಮ್ಮಡಿಯಾಗಿದೆ. ಕಳೆದ ಚುನಾವಣೆಗಿನ್ನ ಈ ಸಾರಿ ವಿಭಿನ್ನವಾಗಿ ಜನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಕೂಲಿ ಖಂಡಿತ ಸಿಗ್ತದೆ, ಕೂಲಿ ಹೆಚ್ಚಿನ ರೀತಿಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನೇನ್ ಮಾಡಿದ್ದೀನಿ ಅದಕ್ಕಿಂತ ಡಬಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಮಂಜುನಾಥ್ ಗೆಲುವಿಗೆ ಬೆಂಬಲಿಗರ ಉರುಳು ಸೇವೆ. ಇತ್ತ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಗೆಲುವಿಗೆ
ಬೆಂಬಲಿಗರು ಉರುಳು ಸೇವೆ ಮಾಡಿದ್ದಾರೆ. 1 ಕಿಲೋಮೀಟರ್ ಉರುಳು ಸೇವೆ ಮಾಡಿ ಮಾಗಡಿಯ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿಗೆ ಮಂಜುನಾಥ್ ಹಾಗೂ ಚಂದ್ರು ಹರಕೆ ತೀರಿಸಿದ್ರು. ಕೈ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ರೋಡ್ ಶೋ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅಬ್ಬರದ ಪ್ರಚಾರ ಮಾಡಿದ್ರು. ಮಹದೇವಪುರ ವಿಧಾನಸಭಾ ವ್ಯಾಪ್ತಿಯಲ್ಲಿ ರೋಡ್ ಶೋ ಮೂಲಕ ಮತಯಾಚಿಸಿದ್ರು. ಮನ್ಸೂರ್ ಅಲಿ ಖಾನ್ಗೆ ಸಚಿವ ಭೈರತಿ ಸುರೇಶ್ ಸಾಥ್ ಕೊಟ್ರು. ಮುನಿಸು ಮರೆತು ಕರುಣಾಕರ ರೆಡ್ಡಿ ಮತಬೇಟೆ. ದಾವಣಗೆರೆಯಲ್ಲಿ ಮುನಿಸು ಮರೆತು ಮಾಜಿ ಸಚಿವ ಕರುಣಾಕರ ರೆಡ್ಡಿ ಪ್ರಚಾರದ ಅಖಾಡಕ್ಕಿಳಿದಿದ್ರು. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ಬಿರುಸಿನ ಪ್ರಚಾರ ಮಾಡಿದ್ರು. ಬಿರು ಬಿಸಿಲಿನಲ್ಲೂ ಗಾಯತ್ರಿ ಸಿದ್ದೇಶ್ವರ್ ಹರಪನಹಳ್ಳಿಯಲ್ಲಿ ಮತಯಾಚಿಸಿದ್ರು. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಪ್ರಚಾರ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನಲ್ಲಿ ಬೊಮ್ಮಾಯಿ ಮತ ಪ್ರಚಾರ ಮಾಡಿದ್ರು. ಇದೇ ವೇಳೆ ಮಹಿಳೆಯರು ಆರತಿ ಬೆಳಗಿ ಸ್ವಾಗತ ಕೋರಿದ್ರು. ಚಿಕ್ಕಬಳ್ಳಾಪುರದ ದೇವನಹಳ್ಳಿಯಲ್ಲಿ ವೃದ್ಧರು ಮನೆಯಲ್ಲೇ ಮತದಾನ ಮಾಡಿದ್ರು. ಅಬ್ಬರದ ಮತಯಾಚನೆ ಮಧ್ಯೆ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲೋಕಸಭೆಯ ಚುನಾವಣೆ ಘೋಷಣೆ ಆದಾಗಿಲ್ಲೂ ಕೂಡ ಬಿಜೆಪಿಯವರು ಪ್ರಧಾನಿ ಮೋದಿಯವರ ಜಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿ ದೋಸ್ತಿ ಪಕ್ಷಗಳವರು ಕೂಡ ಮೋದಿ ಜಪವನ್ನು ಮುಂದುವರಿಸಿದ್ದಾರೆ. ಇನ್ನೊಂದು ಕಡೆ NDA ವಿರೋಧಿಗಳು ಕೂಡ ಮೋದಿ ಹೆಸರಲ್ಲೇ ಅಬ್ಬರಿಸಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಇವತ್ತು ಕೂಡ ಇಂಡಿಯಾ ಬ್ಲಾಕ್ ಮೋದಿ ವಿರುದ್ಧ ಯಾವ ಸ್ವರೂಪದ ವಾಗ್ದಾಳಿಯನ್ನು ನಡೆಸಿತು, ಹೇಗೆಲ್ಲ ಮೋದಿಯವರನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಮಾತೆತ್ತಿದ್ರೆ ಬಿಜೆಪಿಯ ಅನಂತಕುಮಾರ್ ಹೆಗ್ಡೆ ಸಂವಿಧಾನ ಬದಲಿಸ್ತೀವಿ ಅನ್ನೋ ಹೇಳಿಕೆ ಇಟ್ಕೊಂಡೇ ಮೋದಿಯನ್ನ ಟಾರ್ಗೆಟ್ ಮಾಡ್ತಿದ್ರು ಕೈಕಲಿಗಳು. ಬಿಜೆಪಿಯಿಂದ ಸಂವಿಧಾನ ಉಳಿಯಲ್ಲ ಅಂತ ನೆನೆ ಕೈ ನಾಯಕರಿಗೆ ಮೋದಿ ತಿರುಗೇಟು ಕೊಟ್ಟಿದ್ರು. ಅಂಬೇಡ್ಕರ್ ಮತ್ತೆ ಹುಟ್ಟಿ ಬಂದ್ರು ಸಂವಿಧಾನ ಬದಲಾಗಲ್ಲ ಅಂದಿದ್ರು. ಆದ್ರಿವತ್ತು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವ ಉಳಿಸಿ ಅದು ನಿಮ್ಮಿಂದ ಸಾಧ್ಯ ಅಂತ ಜನರಿಗೆ ಕರೆ ಕೊಟ್ರು. और कांग्रेस वाले सुन ले, और जहां तक संविधान का सवाल है, आप मान के चलिए और मोदी के शब्द लिख के रखिए, बाबा साहब आंबेडकर खुद आ जाए तो भी संविधान खत्म नहीं कर सकते हैं. हमारा संविधान सरकार के लिए गीता है, रामायण है, महाभारत है, बाइबल है, कुरान है, ये सब कुछ हमारे लिए हमारा संविधान है. राहुल जी कई के लिए लड़ रहे हैं और सोनिया गांधी जी उनकी हेल्थ खराब होने से भी एक आधा मीटिंग में वो भी तैयार होती है. हमको बचाना है इस देश का संविधान, हमको बचाना है इस देश का लोकतंत्र. आजादी के पहले मुके भैरे थे वैसे ही रहेंगे. ಉತ್ತರಾಖಂಡದ ಹರಿದ್ವಾರದಲ್ಲಿ ಇವತ್ತು ಪ್ರಿಯಾಂಕಾ ವಾದ್ರಾ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಸಮಾವೇಶ ನಡೆಸಿ ಮತಬೇಟೆ ನಡೆಸಿದ್ರು. ಭಾಷಣದುದ್ದಕ್ಕೂ ಅದಾನಿ ಪ್ರಧಾನಿ ಅಂತಾನೆ ಭಾಷಣ ಮಾಡಿದ್ರು. ಮೋದಿ ಸರ್ಕಾರದಿಂದ ಅಭಿವೃದ್ಧಿ ಆಗಿಲ್ಲ ಅಂತಾನೆ ಗುಡುಗಿದ್ರು. इस देश का सत्य इस देश की जनता के संघर्ष में है. इस देश की जनता को पहचानना पड़ेगा, आपको उठना पड़ेगा, आपको जागना पड़ेगा. जागो और तय करो कि इस बार जो सरकार आप लाओगे वो आपकी सरकार होगी. वो एक ऐसी सरकार होगी जो आपके लिए काम करेगी, जिसकी स्कीम आपके लिए बनेगी, बड़े बड़े उद्योगपतियों के लिए नहीं. अगर आज आप नहीं जागोगे 5 साल और आपको भुगतना पड़ेगा. आप अच्छी अच्छी चीजें देखोगे लेकिन आपका जीवन नहीं बदलेगा. ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರದಲ್ಲಿ ಇವತ್ತು ರಾಹುಲ್ ಗಾಂಧಿ ಮತ ಶಿಕಾರಿ ನಡೆಸಿದ್ರು. ರಾಹುಲ್ ಗಾಂಧಿಯವರ ಟಾರ್ಗೆಟ್ ಆಗಿದ್ದು ಅಗೇನ್ ನರೇಂದ್ರ ಮೋದಿ ಸರ್ಕಾರ. हिंदुस्तान में 22 लोग हैं जिनके पास उतना ही धन है जितना 70 करोड़ हिंदुस्तानी लोगों के पास है. और नरेंद्र मोदी 24 घंटा इन 22-25 लोगों की मदद करते रहते हैं. बेरोजगारी फैल रही है, किसी से भी पूछो आप, बेरोजगारी, महंगाई, भागीदारी. मोदी जी दिखाते हैं कभी हवाई जहाज में उड़ते हुए, कभी समुद्र के नीचे जाते हुए, कभी मंदिर में पूजा करते हुए.
ಇನ್ನು ನಾಗಾಲ್ಯಾಂಡ್ನ ದೀಮಾಪುರ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪ್ರಚಾರ ಮಾಡಿದ್ರು. ಮೋದಿಜಿಯಿಂದ ಸಂವಿಧಾನ ರಕ್ಷಣೆಯಾಗಿದೆ, ಮೋದಿ ಬದಲಿಸಿದ್ದು ರಾಜಕೀಯ ಸಂಸ್ಕೃತಿ, ರಾಜಕೀಯ ವಿಧಾನವನ್ನಷ್ಟೇ ಅಂದ್ರು. Modi ji has changed the culture of politics. Modi ji has changed the definition of politics. Modi ji has changed the style of politics. Modi ji has changed the approach of politics. ಅಂದಹಾಗೆ ಇವತ್ತು ಹಿಮಾಚಲ ಪ್ರದೇಶದ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ. ಖರ್ಗೆ ನೇತೃತ್ವದಲ್ಲಿ ಸಿಇಸಿ ಸಭೆ ನಡೆಸಿ ಪಟ್ಟಿ ರೆಡಿ ಮಾಡಿದೆ. ಪಶ್ಚಿಮ ಬಂಗಾಳದ ಟಿಎಂಸಿ ಕಾರ್ಯಕರ್ತನ ಮೇಲೆ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಹಲ್ಲೆ ಮಾಡಿದ್ದಾರೆ. ಮುರ್ಷಿದಾಬಾದ್ ಪ್ರಚಾರದ ವೇಳೆ ಅಧೀರ್ ರಂಜನ್ ಚೌಧರಿ ಟಿಎಂಸಿ ಅವರನ್ನ ಥಳಿಸಿದ ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಆತ ನಿಂದಿಸಿದ್ದ, ಅದಕ್ಕೆ ಹಾಗೆ ನಡ್ಕೊಂಡೆ ಅಂತ ಬೇರೆ ಸ್ಪಷ್ಟನೆ ಕೊಟ್ಟರು. ಇನ್ನು ಇದೇ ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಸಿಲಿಗುರಿಯಲ್ಲಿ ಪ್ರಚಾರ ಮಾಡಿದ್ರು. ಸಾರ್ವಜನಿಕ ಸಭೆಯಲ್ಲಿ ಕಲಾವಿದರೊಂದಿಗೆ ನೃತ್ಯ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತದ ಗೇಮಿಂಗ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವಂತಹ ಪ್ರಮುಖರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇವತ್ತು ಚರ್ಚೆಯನ್ನು ನಡೆಸಿದ್ದಾರೆ. ಗೇಮಿಂಗ್ ಕ್ಷೇತ್ರದಲ್ಲಿನ ಬದಲಾವಣೆ, ಇದರಿಂದ ಆಗ್ತಾ ಇರುವಂತಹ ಲಾಭದ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಗೇಮ್ಸ್ಗಳಿಂದ ಆಗುವಂತಹ ಪರಿಣಾಮಗಳ ಬಗ್ಗೆಯೂ ಕೂಡ ಪ್ರಧಾನಿಯವರು ಪ್ರಶ್ನೆಗಳನ್ನು ಕೇಳಿ ಸ್ಪಷ್ಟತೆಯನ್ನ ತಿಳ್ಕೊಂಡಿದ್ದಾರೆ. ಬಳಿಕ ಪಿಎಂ ಮೋದಿ ವಿಆರ್, ಮೊಬೈಲ್ ಮತ್ತು ಕಂಪ್ಯೂಟರ್ನಲ್ಲೂ ಕೂಡ ಗೇಮ್ ಅನ್ನ ಆಡಿದ್ದಾರೆ. ಆ ಮೂಲಕ ಒಟ್ಟಾರೆಯಾಗಿ ಗೇಮಿಂಗ್ ಎಕ್ಸ್ಪೀರಿಯನ್ಸಸ್ ಅನ್ನ ಖುದ್ದಾಗಿ ಪಡ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. मतलब फर्स्ट गो में जिस हिसाब से उन्होंने किया, वी वर माइंड ब्लोन. ये देखिए, राइट नीचे आना है ना. किसी को नहीं मिल सकता, उतना मुश्किल है मिलना. मोमेंट ऑफ माय लाइफ वेयर वी प्लेड गेम्स. आप अंदर चले जाइए यहाँ से. ಈಗ ಲೋಕಸಭೆ ಅಖಾಡದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ನೋಡೋಣ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಚಾರಕ್ಕೆ ಭರ್ಜರಿ ಜನ ಸೇರಿದ್ರು. ಆಗ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಈ ಜನರನ್ನ ನೋಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನಿದ್ದೆ ಬರಲ್ಲ, ಇವತ್ತು ರಾತ್ರಿ ಎಣ್ಣೆ ಹೊಡೆದು ಮಲಗ್ತಾರೆ ಅಂದ್ರು. ಈ ಜರ ಫೋಟೋ ತೆಗೆದು ರಾತ್ರಿ ಕಳ್ಸ್ರಿ ಲಕ್ಷ್ಮಿ ಅಕ್ಕ, ಸ್ವಲ್ಪ ನಿದ್ದೆ ಹಾರ್ಲದ ನನಗೂ ಖುಷಿ ಬರ್ತೈತಿ. ಹೆಣ್ಣಿನ ಬಗ್ಗೆ ಬಿಜೆಪಿ ಕೀಳು ಮಟ್ಟದ ಹೇಳಿಕೆ ಅಂತ ಹೆಬ್ಬಾಳ್ಕರ್ ಗರಂ ಆದ್ರು. ಇಡೀ ಕರ್ನಾಟಕ ರಾಜ್ಯದ ದೇಶದ ಮಹಿಳೆಯರಿಗೆ ಮಾಡಿದಂತ ಒಂದು ಅಪಮಾನ, ಈ ಒಂದು ನೀಚ ಹೇಳಿಕೆಯನ್ನು ನಾನು ಕಡಾಖಂಡಿತವಾಗಿ ತಿರಸ್ಕಾರ ಮಾಡ್ತೀನಿ, ಖಂಡಿಸ್ತೀನಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಜಯನಗರದಲ್ಲಿ ಕೋಟಿ ಹಣ ಸಿಕ್ಕಿದೆ. ತಪಾಸಣೆ ವೇಳೆ ಕೋಟಿ ಹಣ ಸಿಕ್ಕ 2 ಕಾರುಗಳನ್ನ ಸೀಸ್ ಮಾಡಿದ್ದಾರೆ. ಕಾರಲ್ಲಿ ಮಾವಿನ ಹಣ್ಣು ಅಂತೇಳಿ ಮೂಟೆ ಕಟ್ಟಿ ಹಣ ಸಾಗಿಸ್ತಾ ಇದ್ರು. ಇದು ಬಿಜೆಪಿಯವರದ್ದು ಅಂತ ರಾಮಲಿಂಗಾರೆಡ್ಡಿ ಆರೋಪಿಸಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನವರು ಮತದಾರರ ಮೊಬೈಲ್ ಸಂಖ್ಯೆ, ವೋಟರ್ ಐಡಿ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರಂತೆ. ಹೀಗಂತ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಮಾಹಿತಿ ಸಂಗ್ರಹಿಸ್ತಾ ಇದ್ದ ಕೈ ಕಾರ್ಯಕರ್ತರನ್ನ ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದ್ರು. ಶಿವಮೊಗ್ಗ ಲೋಕಕಣ ಮತ್ತಷ್ಟು ರಂಗೇರ್ತಾ ಇದೆ. ನಾಮಪತ್ರ ಸಲ್ಲಿಸಲ್ಲ ಅಂದವರಿಗೆ ಜನರು ನಿನ್ನೆ ಉತ್ತರ ಕೊಟ್ಟಿದ್ದಾರೆ ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಅಪಪ್ರಚಾರ ಮಾಡುವವರಿಗೆ ನಿರಾಸೆಯಾಗ್ತಿದೆ, 100ಕ್ಕೆ 100ರಷ್ಟು ನಾನು ಸ್ಪರ್ಧೆ ಮಾಡಿಯೇ ಮಾಡ್ತೇನೆ ಅಂತ ಗುಡುಗಿದ್ರು. ನಾಳೆ ಅಂಬೇಡ್ಕರ್ ಜಯಂತಿ ಎಂದೇ ನಾಳೆ ಬಿಜೆಪಿ ಚುನಾವಣಾ ಪ್ರಣಾಳಿಕೆ ರಿಲೀಸ್ ಮಾಡಲಿದೆ. ಕಾಂಗ್ರೆಸ್ನವರ 5 ನ್ಯಾಯ ಸಂಕಲ್ಪದ 25 ಗ್ಯಾರಂಟಿಗಳಿಗೆ ಠಕ್ಕರ್ ನೀಡಲು ಬಿಜೆಪಿಯಿಂದಲೇ ನಮೋ ಗ್ಯಾರಂಟಿ ಸಂಕಲ್ಪದ ಹೆಸರಲ್ಲಿ ಪ್ರಣಾಳಿಕೆ ರಿಲೀಸ್ ಮಾಡಲಿದೆ. ಕೋಲಾರ ಜಿಲ್ಲೆಯಲ್ಲಿ ಆಪರೇಷನ್ ಹಸ್ತ ಜೋರಾಗಿದೆ. ಮಾಲೂರು ತಾಲೂಕಿನ ಮಾಜಿ ಜೆಡಿಎಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಶಾಸಕ ಕೆವೈ ನಂಜೇಗೌಡ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಬೀದರ್ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ದಾಳಿ ಮಾಡಿದ್ದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಸಂಸದ ಭಗವಂತ್ ಖೂಬಾ ಸೋಲಿನ ಭಯದಿಂದ ಐಟಿ ದಾಳಿ ಮಾಡಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ತಮಿಳುನಾಡಿನ ತಿರುಪೂರಿನಲ್ಲಿ ಸಿಎಂ ಸ್ಟಾಲಿನ್ ಬೃಹತ್ ಸಮಾವೇಶ ನಡೆಸಿ ಮತಬೇಟೆಯಾಡಿದ್ರು. ಸಮಾವೇಶದಲ್ಲಿ ಭಾಗಿಯಾಗಿದ್ದ ಲಕ್ಷಾಂತರ ಜನರು ಸ್ಟಾಲಿನ್ ಪರ ಘೋಷಣೆ ಕೂಗಿದ್ರು.
ದೇಶಾದ್ಯಂತ ಲೋಕಸಭೆ ಚುನಾವಣಾ ಪ್ರಚಾರ ಬಿರುಸುಗೊಂಡಿದೆ. ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಬೃಹತ್ ರೋಡ್ ಶೋನಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಉತ್ತರಾಖಂಡ್ನಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ರಣಕಹಳೆ ಮೊಳಗಿಸಿದ್ರು. ಹಲ್ದಾನಿಯಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿ ಮತಯಾಚಿಸಿದ್ರು. ಇದೇ ವೇಳೆ ಸಿಎಂ ಪುಷ್ಕರ್ ಸಿಂಗ್ ಸಾಥ್ ನೀಡಿದ್ರು. ಇದಾಗಿತ್ತು ಇವತ್ತಿನ ರಣಕಹಳೆ. ಈಗ ಮಹಾಭಾರತ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.